ನಮಸ್ಕಾರ, ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ 31 ಹಾಗೆ 32ನೇ ಕಂತಿನ ಹಣದ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. 32ನೇ ಕಂತಿನ ಹಣ ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಆಗಿರುವಂಥ ಜಿಲ್ಲೆಗಳಲ್ಲಿ ಎಷ್ಟು % ಜನರಿಗೆ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಗೃಹಲಕ್ಷ್ಮಿ ಯೋಜನಾ ಮರುಪರಿಶೀಲನೆ ಕೂಡ ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗ್ತಾ ಇದೆ. ಇದ್ರ ಬಗ್ಗೆ ಸರ್ಕಾರನೇ ನಿನ್ನೆ ಒಂದು ಮಾರ್ಗಸೂಚಿನ ಹೊರಡಿಸಿದೆ. ಅಂದರೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಏನೇನು ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕು, ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಏನು ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇದೆಲ್ಲದಕ್ಕಿಂತ ತುಂಬ ಮುಖ್ಯವಾಗಿ SIR ಏನು ನಡೀತಾ ಇತ್ತು, ಇವತ್ತಿಗೆ ಯಾವ ಒಂದು ಡೇಟು ಮುಗ್ದಿತ್ತು. ಬಟ್ ಅದೇ ಇವಾಗ ಆ ಒಂದು ಟೈಮನ್ನು ಕೂಡ ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಕಡ್ಡಾಯವಾಗಿ SIRನ ಮಾಡಿಸ್ಲೇಬೇಕು. ಯಾಕೆ ಅಂತಂದರೆ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಅದು. ಅದ್ರ ಬಗ್ಗೆ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಮಾಹಿತಿಯ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 31ನೇ ಕಂತಿನ ಹಣ ಬಂದಿಲ್ಲ, 32ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ. ಇನ್ನು ಕಂಪ್ಲೀಟ್ ಆಗಿ 32ನೇ ಕಂತಿನ ಹಣ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿಲ್ಲ. ಆಲ್ಮೋಸ್ಟ್ ಒಂದು 20 ಜಿಲ್ಲೆಗಳಿಗಂತೂ ಹತ್ತತ್ರ ಒಂದು 20 ಜಿಲ್ಲೆಗಳಿಗೆ ಆಲ್ರೆಡಿ ಬಿಡುಗಡೆ ಆಗಿದೆ. ಬಟ್ ಅಲ್ಲೂ ಕೂಡ 100% ಫಲಾನುಭವಿಗಳಿಗೆ ಬಂದಿಲ್ಲ. ಅಲ್ಲೂ ಕೂಡ ಒಂದು 50% ಅಷ್ಟು ಫಲಾನುಭವಿಗಳಿಗೆ ಬಂದಿದೆ. ಅಂದರೆ ಪ್ರತಿದಿನವೂ ಕೂಡ ಬರ್ತಾ ಇದೆ, ಇವತ್ತು ಕೂಡ ಬರ್ತಾ ಇದೆ, ನಿನ್ನೆನೂ ಕೂಡ ಬಂದಿದೆ. ಸೊ ಸ್ಟಾಪ್ ಆಗಿಲ್ಲ, ಬರ್ತಾ ಇದೆ. ಬಟ್ ಸ್ವಲ್ಪ ಸ್ಲೋ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಒಂದು 2 ಡೇಸು ತುಂಬ ಸ್ಪೀಡಾಗಿ ಬಂತು, ಬಿಡುಗಡೆ ಆಗಿ ಒಂದು 2 ದಿನ ತುಂಬ ಸ್ಪೀಡಾಗಿ ಬಂತು. ಬಟ್ ನಿನ್ನೆ ಇವತ್ತಿಂದ ಸ್ವಲ್ಪ ಸ್ಲೋ ಆಗಿದೆ ಅಷ್ಟೇ. ಬಹುಶಃ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಬ್ಯಾಂಕ್ ಹಾಲಿಡೇ ಆಗಿರೋದ್ರಿಂದ ಸ್ವಲ್ಪ ಸ್ಲೋ ಆಗಿರ್ಬೋದು. ಬಟ್ ಹಣ ಬರೋದಕ್ಕೇನು ತೊಂದರೆ ಇಲ್ಲ. ಬಟ್ ಬ್ಯಾಂಕ್ ಹಾಲಿಡೇ ಇರೋದ್ರಿಂದ ಮೇ ಬಿ ಆ ಥರ ಪ್ರಾಬ್ಲಮ್ ಆಗಿರ್ಬೋದು. ಬಹುಶಃ ಮಂಡೆಯಿಂದ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗ್ಬೋದು. ಎಲ್ಲರ ಖಾತೆಗಳಿಗೂ ಕೂಡ ಬೇಗ ಖಾತೆಗಳಿಗೆ ಜಮಾ ಆಗ್ಬೋದು ಅನಿಸುತ್ತೆ. ಸೊ ವೆಯ್ಟ್ ಮಾಡಿ. 31ನೇ ಕಂತಿನ ಹಣ ಇನ್ನು ಯಾರಿಗೆಲ್ಲ ಬಂದಿಲ್ಲ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಯಾಕಂತಂದರೆ 32ನೇ ಕಂತಿನ ಹಣ ಕೂಡ ಕ್ಲಿಯರ್ ಆಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಅಲ್ವಾ. ಮಿನಿಮಮ್ ಒಂದು 20 ಜಿಲ್ಲೆ ಅಂತ ತಿಳ್ಕೊಳ್ಳಿ. ಅಂದರೆ ಅಷ್ಟೇ ಕರೆಕ್ಟು ಪರ್ಫೆಕ್ಟೇ 20 ಜಿಲ್ಲೆ ಅಂತಲ್ಲ, 21 ಜಿಲ್ಲೆ ಬಿಡುಗಡೆ ಆಗಿರ್ಬೋದು, 22 ಜಿಲ್ಲೆ ಬಿಡುಗಡೆ ಆಗಿರ್ಬೋದು. ಬಟ್ ಗೊತ್ತಾಗಿರಲ್ಲ. ಸೊ ಒಂದು 20 ಜಿಲ್ಲೆಗಳಿಗಂತೂ ಬಿಡುಗಡೆ ಆಗಿದೆ. ಸೊ ಆ ಬಿಡುಗಡೆ ಆಗಿರುವಂಥ ಜಿಲ್ಲೆಗಳಲ್ಲಿ 31ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ಖಂಡಿತವಾಗ್ಲೂ ಬರ್ತಾ ಇದೆ, ವೆಯ್ಟ್ ಮಾಡಿ. ಅಲ್ಲೂ ಕೂಡ 100% ಎಲ್ರಿಗೂ ಕೂಡ 32ನೇ ಕಂತಿನ ಹಣ ಕ್ಲಿಯರ್ ಆಯಿತು ಅಂತಂದರೆ ಬಹುಶಃ ಪೆಂಡಿಂಗ್ ಎಲ್ಲ ಕ್ಲಿಯರ್ ಆಗುತ್ತೆ. 31 ಯಾರಿಗೆಲ್ಲ ಬಂದಿರಲ್ಲ ಅವ್ರಿಗೂ 31 ಬರುತ್ತೆ, 32 ಬರುತ್ತೆ. ಸೊ ಈಗ ಹಂತವಾಗಿ ಬರ್ತಾ ಇರೋದ್ರಿಂದ, ಅಂದರೆ ಪ್ರತಿದಿನವೂ ಕೂಡ ಸ್ವಲ್ಪ ಜನಕ್ಕೆ ಬರ್ತಾ ಇರೋದ್ರಿಂದ ಎಲ್ರಿಗೂ ಬರೋದಕ್ಕೆ ಸ್ವಲ್ಪ ಟೈಮನ್ನು ತಗೊಳುತ್ತೆ. ನಿಮಗೆ 31 ಬಂದಿಲ್ಲ ಅಂತಂದ್ರೂ ವರಿ ಮಾಡ್ಕೊಬೇಡಿ, 32 ಬಂದಿಲ್ಲ ಅಂದ್ರೂ ವರಿ ಮಾಡಬೇಡಿ, ಖಂಡಿತವಾಗ್ಲೂ ಬರುತ್ತೆ. ಇನ್ನೊಂದು ವಾರ ನೋಡೋಣ, ಆದಷ್ಟು ಬೇಗ ಎಲ್ಲರ ಖಾತೆಗೆ ಕ್ಲಿಯರ್ ಮಾಡ್ತೀವಿ ಅಂತ ತಿಳಿಸಿದ್ರು. ಸೊ ವೆಯ್ಟ್ ಮಾಡಿ ನೋಡೋಣ. ಪ್ರತಿದಿನವೂ ಕೂಡ ಬರ್ತಾ ಇದೆ ಅಲ್ವಾ, ಸದ್ಯಕ್ಕೆ ಸ್ಟಾಪ್ ಏನಾಗಿಲ್ಲ ಅಲ್ಲ. ಸೊ ಹಾಗಾಗಿ ಇನ್ನು ಹಾಸನ, ತುಮಕೂರು, ಶಿವಮೊಗ್ಗ, ಸೊ ಈ ಕಡೆ ಸೈಡೆಲ್ಲ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಎಲ್ರಿಗೂ ಕೂಡ ಬರುತ್ತೆ, ಎಲ್ಲರೂ ವೆಯ್ಟ್ ಮಾಡಿ. ಮೈಸೂರಿಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ. ಹೇಳ್ದಂಗೆ ಇನ್ನೂ ಒಂದು 10-11 ಜಿಲ್ಲೆಗಳಿಗೆ ಬರಬೇಕಂತ ಅನಿಸುತ್ತೆ. ಬಹುಶಃ ನಾಳೆ ಸೋಮವಾರ ಹಾಗೆ ಬಿಡುಗಡೆ ಆಗ್ಬೋದು. ಎಲ್ಲ ಜಿಲ್ಲೆಗಳಿಗೂ ಕಂಪ್ಲೀಟ್ ಬಿಡುಗಡೆ ಆದಾಗ ನಾನು ಇನ್ನೊಂದು ಸರಿ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ ಈಗ ಒಂದು 20 ಜಿಲ್ಲೆಗಳಿಗಂತೂ ಬಿಡುಗಡೆ ಆಗಿದೆ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಗೆ ಹಣ ಬಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಗೃಹಲಕ್ಷ್ಮಿ ಯೋಜನಾ ಮರುಪರಿಶೀಲನೆ ಕೂಡ ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗ್ತಾ ಇದೆ. ಅದ್ರ ಬಗ್ಗೆ ಸರ್ಕಾರನೇ ನಿನ್ನೆ ಒಂದು ಮಾರ್ಗಸೂಚಿನ ಹೊರಡಿಸಿದ್ದಾರೆ. ಇವಾಗ ಏನು SIR ನಡೀತಿತ್ತಲ್ವ ಇಷ್ಟು ದಿನ, ಸೊ SIR ಮುಗಿದ ಬಳಿಕ ತಕ್ಷಣವೇ ನಾವು ಗೃಹಲಕ್ಷ್ಮಿ ಯೋಜನಾ ಮರುಪರಿಶೀಲನೆನ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ. SIR ಕೂಡ ಇವತ್ತಿಗೆ ಲಾಸ್ಟ್ ಡೇಟ್ ಇತ್ತು. ಬಟ್ ಆದರೆ ಆ ಒಂದು ಟೈಮನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮುಂದೆ ತಿಳಿಸ್ತೀನಿ. ಸೊ ಈಗ SIR ಮುಗಿದ ತಕ್ಷಣವೇ ಇಮಿಡಿಯೇಟ್ ಆಗಿ ಗೃಹಲಕ್ಷ್ಮಿ ಯೋಜನಾ ಪರಿಷ್ಕರಣೆ ಕೂಡ ಪ್ರಾರಂಭ ಆಗ್ತಾ ಇದೆ ಅಂತೆ. ಇಷ್ಟು ದಿನ ಏನು ಹೇಳಿದ್ರು ಅಂತಂದರೆ ನಿಮ್ಮ ಮನೆ ಹತ್ರನೇ ಅಧಿಕಾರಿಗಳು ಬಂದು ಅದನ್ನು ಫಾರ್ಮ್ನ ಕೊಡ್ತಾರೆ, ಅದನ್ನು ಫಿಲ್ ಮಾಡಿ ನೀವು ಅವ್ರಿಗೆ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ತಿಳಿಸಿದ್ರು. ಬಟ್ ಇವಾಗ ಲೇಟೆಸ್ಟಾಗಿ ಬಂದಿರುವಂಥ ಅಪ್ಡೇಟು ಎಲ್ಲರೂ ಕೂಡ ಕಡ್ಡಾಯವಾಗಿ ಬಯೋಮೆಟ್ರಿಕ್ನ ಕೊಡಬೇಕಂತೆ. ಬಯೋಮೆಟ್ರಿಕ್ನ ಎಲ್ಲಿ ಕೊಡಬೇಕಂತಂದರೆ ನಿಮ್ಮ ಮನೆ ಹತ್ರನೇ ಬಯೋಮೆಟ್ರಿಕ್ ಕೊಡೋಕ್ಕಾಗಲ್ಲ ಅಲ್ವಾ. ಸೊ ನೀವು ಅದಕ್ಕೆ ಕರ್ನಾಟಕವನ್ನು, ಬೆಂಗಳೂರು ಗ್ರಾಮ ಒನ್ಗಳಿಗೆ ಹೋಗಿ ಬಯೋಮೆಟ್ರಿಕ್ನ ಕೊಡಬೇಕಾಗುತ್ತೆ. ಅಂದರೆ ಇದು ಒಂದು ರೀತಿ ಮತ್ತೆ ಅಪ್ಲಿಕೇಶನ್ ಹಾಕ್ದಂಗೆ ಆಗುತ್ತೆ. ಅಪ್ಲಿಕೇಶನ್ ಹಾಕೋದೇನು ಬೇಡ ಅಂತ ತಿಳಿಸಿದ್ರು. ಬಯೋಮೆಟ್ರಿಕ್ ಕೊಡಬೇಕು ಅಂತಂದರೆ ನಿಜವಾಗ್ಲೂ ಅದೊಂದು ರೀತಿ ಮತ್ತೆ ಅಪ್ಲಿಕೇಶನ್ ಹಾಕ್ದಂಗೆ ಆಗುತ್ತೆ. ಇವಾಗ ಮತ್ತೆ ಅದರಲ್ಲಿ ವೋಟರ್ ಐ ಡಿನ ಕಡ್ಡಾಯವಾಗಿ ಮಾಡಿದ್ದಾರೆ. ಕಂಪಲ್ಸರಿ ವೋಟರ್ ಐ ಡಿನ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ವೋಟರ್ ಐ ಡಿ, ಫೋಟೋ ಮತ್ತು ಬಯೋಮೆಟ್ರಿಕ್ ಇಷ್ಟನ್ನು ಕೊಡಬೇಕಂತೆ.
ಎಲ್ಲಿ ಆಗುತ್ತೆ ಪರಿಷ್ಕರಣೆ ಅಂತಂದರೆ ಕರ್ನಾಟಕವನ್ನು ಬೆಂಗಳೂರು ಗ್ರಾಮವನಗಳಲ್ಲಿ ಆಗುತ್ತೆ. ಇದರಲ್ಲಿ ಸಾಕಷ್ಟು ಜನ ಫಿಲ್ಟರ್ ಆಗಿ ಹೋಗ್ತಾರೆ. ಇಲ್ಲಿ ಯಾರೆಲ್ಲ ಅರ್ಹ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಮಾತ್ರನೇ ಹೋಗಬೇಕು ಗೃಹಲಕ್ಷ್ಮಿ. ಅನರ್ಹ ಫಲಾನುಭವಿಗಳಿಗೆ ಎಲ್ಲರದ್ದು ಕೂಡ ಕ್ಯಾನ್ಸಲ್ ಆಗಬೇಕಂತ ಹೇಳ್ಬಿಟ್ಟು ಸರ್ಕಾರ ಈ ಒಂದು ತೀರ್ಮಾನ ತಗೊಂಡು ಈ ರೀತಿ ಬಯೋಮೆಟ್ರಿಕ್ನ ಮಾಡಿರೋಂಥದ್ದು. ಅದರಲ್ಲಿ ಸತ್ತವರು ತುಂಬ ಜನ ಡೆತ್ ಆಗಿರೋಂಥವ್ರ ಕೊಂಡಿಗೆ ಹೋಗ್ತಾ ಇದೆಯಲ್ಲ, ಅದೆಲ್ಲ ತುಂಬ ಜನದ್ದು ಡಿಲೀಟ್ ಆಗೋಗುತ್ತೆ. ಮತ್ತು ಯಾರೆಲ್ಲ ಅರ್ಹ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಮಾತ್ರ ಸಿಗುತ್ತೆ. ಇದರಲ್ಲಿ ಈ ರೀತಿ ಸರ್ಕಾರ ಏನೇನೋ ಸರ್ಕಸ್ ಮಾಡಿ ಪ್ಲಾನ್ ಮಾಡಿ ಈ ಥರ ಎಲ್ಲ ತಿಳಿಸಿದೆ. ಇದು ತುಂಬ ಜನ ನೆಗೆಟಿವ್ ಆಗೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಕೊಡುವಾಗ ಎಲ್ರಿಗೂ ಕೊಡ್ತೀವಿ ಅಂತಂದ್ರು, ಇವಾಗ ಮಧ್ಯದಲ್ಲಿ 3 ವರ್ಷ ಕೊಟ್ಟರು, ಇವಾಗ ಮಧ್ಯದಲ್ಲಿ 3 ವರ್ಷನೂ ಕೂಡ ಕರೆಕ್ಟಾಗಿ ತಿಂಗಳೂ ಕೊಟ್ಟಿಲ್ಲ. ಅವ್ರಿಗೆ ಯಾವಾಗ ಬೇಕೋ ಅವಾಗ ಹಾಕ್ತಾ ಬಂದರು. ಅಂದರೆ ಕೊಟ್ಟರು ಎಲ್ಲ ಕಂತುಗಳನ್ನ, ಬಟ್ ಅವ್ರಿಗೆ ಯಾವಾಗ ಬೇಕೋ ಅವಾಗ ಹಾಕ್ತಾ ಬಂದರು. ಅದರಲ್ಲಿ ಇವಾಗ 3 ವರ್ಷ ಆದಮೇಲೆ ಈಗ ಈ ಥರ ಪರಿಷ್ಕರಣೆ ಮಾಡ್ತೀವಿ, ಅರ್ಹ ಫಲಾನುಭವಿಗಳು ಕೊಡಬೇಕು, ಅನರ್ಹರಿಗೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಮೊದಲೇ ಅವ್ರು ವೋಟ್ ಹಾಕುವಾಗಲೇ ಹೇಳಬೇಕಾಗಿತ್ತು ಈ ರೀತಿಯಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅವಾಗೇನಿಲ್ಲ ಎಲ್ರಿಗೂ ಕೊಡ್ತೀವಿ ಅಂದರೆ, ಇವಾಗ ನೋಡಿದ್ರೆ ಈ ಥರ ರೂಲ್ಸ್ಗಳು, ನಿಮ್ಮ ದುಡ್ಡೇ ಬೇಡ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ಈ ರೀತಿ ತುಂಬ ಜನ ನೆಗೆಟಿವ್ ಆಗೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಸರ್ಕಾರ ಏನೇನು ಡಿಸಿಷನ್ ತಗೊಳುತ್ತೋ ಎಲ್ಲದಕ್ಕೂ ಕೂಡ ಜನಸಾಮಾನ್ಯರು ಅದಕ್ಕೆ ತಲೆ ಬಾಗಲೇಬೇಕು. ಸೊ ಅದೇ ರೀತಿಯಾಗಿ ಆಗಿದೆ. ವೆಯ್ಟ್ ಮಾಡಿ ನೋಡೋಣ. ಇನ್ನೊಂದು ಬಹುಶಃ ಹಬ್ಬ ಅಂದರೆ ಇನ್ನೊಂದು 10 ದಿನದಲ್ಲಂತೂ ಪರಿಷ್ಕರಣೆ ಪ್ರಾರಂಭ ಆಗ್ತಾ ಇದೆ. ಸೊ ಹೇಳ್ದಂಗೆ ಏನೇನು ಡಾಕ್ಯುಮೆಂಟ್ಸ್ ಅಂತೇಳಿ ಬಯೋಮೆಟ್ರಿಕ್ನ ಕೊಡಬೇಕಾಗುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಆಗಿ ನೀವೆಲ್ಲರೂ ಕೂಡ ವೋಟರ್ ಐ ಡಿನ ಕೊಡಲೇಬೇಕು. ವೋಟರ್ ಐ ಡಿ ಇದ್ದರೆ ಮಾತ್ರನೇ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣ, ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಆ ಹಣ ಸಿಗೋದಿಲ್ಲ. ಈಗ ತಾಲೂಕು ಪಂಚಾಯತಿ ಮುಖಾಂತರ, ಜಿಲ್ಲಾ ಪಂಚಾಯತಿ ಮುಖಾಂತರ ಏನೆಲ್ಲ ವ್ಯವಸ್ಥೆ ಬೇಕೋ ಆಲ್ರೆಡಿ ಆಗಿದೆ ಅಂತೆ ಮರುಪರಿಶೀಲನೆಗೆ. ಅದರ ಲೀಸ್ಟನ್ನು ಕೂಡ ತೊಗೊಂಡಿದ್ದಾರೆ. ಆಲ್ರೆಡಿ ನೀವು ರೇಷನ್ ಎಲ್ಲಿ ತೊಗೋತಿರಲ್ಲ ಆ ರೇಷನ್ ಡಿಪೋಗಳಲ್ಲಿ ಕೂಡ ಎಲ್ಲ ಲೀಸ್ಟನ್ನು ಕೂಡ ತೊಗೊಂಡಿದ್ದಾರಂತೆ. ಸೊ ಈಗ ಅದ್ರ ಪ್ರಕಾರ ಪರಿಷ್ಕರಣೆ ಕೂಡ ಪ್ರಾರಂಭ ಆಗ್ತಾ ಇದೆ. ಬಹುಶಃ ಇಮಿಡಿಯೇಟಾಗಿ ಏನಾದರೂ ಮಾಡಿದ್ರು ಅಂತಂದರೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಇವತ್ತೇ ನಾನು ಮತ್ತೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೊಂದು ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗ್ತಾ ಇದೆ. ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ SIR ಕೂಡ ನಡೀತಾ ಇತ್ತು. SIR ಈ ತಿಂಗಳಲ್ಲಿ ಆಲ್ಮೋಸ್ಟ್ ಜುಲೈ 28, 29ಕ್ಕೆ ಲಾಸ್ಟ್ ಡೇಟ್ ಇತ್ತು. ಮತ್ತೆ ಅದನ್ನು ಆಗಸ್ಟ್ 8ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದರು. ಸೊ ಇವತ್ತಿಗೆ ಲಾಸ್ಟ್ ಡೇಟ್ ಇತ್ತು, ಕೊನೆಯ ದಿನಾಂಕ. ಬಟ್ ಈ ಒಂದು ಡೇಟನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದೇ ತಿಂಗಳು 17ನೇ ತಾರೀಕುವರೆಗೂ ಮತ್ತೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಹುಶಃ ಅದಾದಮೇಲೆ ಮಾಡೋದು ಡೌಟ್ ಅಂತಲೇ ಹೇಳ್ಬೋದು. ಈಗ ಆಲ್ರೆಡಿ 2 ಬಾರಿ ಮತ್ತೆ ಟೈಮ್ ಕೊಟ್ಟಂಗೆ ಆಯಿತು. ಇದರಲ್ಲಿ ಕೋಟ್ಯಾಂತರ ವೋಟರ್ ಐ ಡಿಗಳು ಕ್ಯಾನ್ಸಲ್ ಆಗಿದೆ ಅಂತಂದರೆ, ಅಂದರೆ ಫೇಕ್ ಮಾಹಿತಿನ ಕೊಟ್ಟಿರ್ತಾರೆ. ಜೊತೆಗೆ ಇವಾಗ SIR ಅಲ್ಲಿ ಒಂದು ರೆಮ್ಯುನರೇಷನ್ ಫಾರ್ಮ್ ಕೊಟ್ಟಿರ್ತಾರಲ್ಲ, ಆ ಫಾರ್ಮ್ನ ಫಿಲ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಅದರಲ್ಲಿ ಕೆಲವರು ಏನಾದರೂ ತಪ್ಪಾಗಿ ಫಿಲ್ ಮಾಡಿರ್ತಾರೆ. ಸೊ ಅಂಥವ್ರದ್ದು ಮತ್ತು ಫೇಕ್ ವೋಟರ್ ಐ ಡಿಗಳಿರ್ತಾರೆ, ಅಂಥದ್ದು ಎಲ್ಲ ಕೂಡ ಆಲ್ಮೋಸ್ಟ್ 1 ಕೋಟಿಗೂ ಹೆಚ್ಚು ವೋಟರ್ ಐ ಡಿಗಳು ಕ್ಯಾನ್ಸಲ್ ಆಗಿದೆ. ಇನ್ನೂ ಯಾರೆಲ್ಲ ನೀವು SIRನ ಮಾಡಿಸ್ಕೊಂಡಿಲ್ಲ ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ. ಯಾಕಂತಂದರೆ ನಿಮ್ಮ ವೋಟರ್ ಐ ಡಿ ಕೂಡ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇದೆ. ವೋಟರ್ ಐ ಡಿ ಕ್ಯಾನ್ಸಲ್ ಆಯಿತು ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಸಿಗೋದಿಲ್ಲ. ಓಕೆನಾ. ಇನ್ನು ಮುಂದೆ BPL ರೇಷನ್ ಕಾರ್ಡ್ಗೂ ಕೂಡ ಇವಾಗ ಏನು ಆಧಾರ್ ಕಾರ್ಡ್ KYC ಕಡ್ಡಾಯವಾಗಿ ಮಾಡಿಸ್ಬೇಕು ಅಂತ ತಿಳಿಸ್ತಾ ಇದ್ದಾರಲ್ಲ. ಸೊ ಇನ್ನು ಮುಂದೆ ನೀವು ವೋಟರ್ ಐ ಡಿನೂ ಕೂಡ ಕೊಡಬೇಕು ಅಂತಂದರೆ, ವೋಟರ್ ಐ ಡಿನೂ ಕೂಡ ನೀವು ಅದಕ್ಕೆ ಅಪ್ಡೇಟ್ ಮಾಡಿಸ್ಬೇಕು ಅಂತಂದರೆ ಬಹುಶಃ ಅಲ್ಲೂ ಲಾಕ್ ಆಗಿಬಿಡ್ತೀರಾ. ಅವಾಗ ಅಲ್ಲಿ ರೇಷನ್ ಕಾರ್ಡು ಕಳ್ಕೊತೀರಾ. ಆಮೇಲೆ ಉಚಿತ ಬಸ್ ಪ್ರಯಾಣಕ್ಕೂ ಕೂಡ ಮುಂದೆ ಏನಾದರೂ ವೋಟರ್ ಐ ಡಿಗಳನ್ನ ಕಡ್ಡಾಯವಾಗಿ ಮಾಡ್ಬೋದು. ಅದನ್ನು ಮಾಡಿದ್ರಂತಂದರೆ ನಿಮಗೆ ಉಚಿತ ಬಸ್ ಪ್ರಯಾಣನೂ ಕೂಡ ಸಿಗೋದಿಲ್ಲ. ಈಗ ಆಲ್ರೆಡಿ ಗೃಹ ಜ್ಯೋತಿಗಂತೂ ಕಡ್ಡಾಯವಾಗಿ ಮಾಡಿದ್ದಾರೆ, ವೋಟರ್ ಐ ಡಿನ ಅಪ್ಲೋಡ್ ಮಾಡಲೇಬೇಕು, ಎಲ್ರಿಗೂ ಗೊತ್ತಿದೆ. ಸೊ ಹಾಗಾಗಿ ವೋಟರ್ ಐ ಡಿ ಒಂದು ಕಳ್ಕೊಂಡ್ರೆ ನೀವು ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಕೂಡ ಕಳ್ಕೊತೀರಾ. ಹಾಗಾಗಿ ಯಾರೆಲ್ಲ ಇನ್ನೂ SIRನ ಮಾಡಿಸ್ಕೊಂಡಿಲ್ಲ, ಈ ತಿಂಗಳು 17ನೇ ತಾರೀಕುವರೆಗೂ ಟೈಮನ್ನು ಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಕಡ್ಡಾಯವಾಗಿ SIRನ ಮಾಡಿಸ್ಕೊಳ್ಳಿ. SIR ಮಾಡಿಸ್ಕೊಂಡ್ರೆ ಮಾತ್ರ ನಿಮ್ಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣ ಸಿಗೋದು, ಇಲ್ಲ ಅಂತಂದರೆ ಸಿಗೋದಿಲ್ಲ. ಇದನ್ನು ಸರ್ಕಾರನೇ ಆಲ್ಮೋಸ್ಟ್ ಹೇಳಿದ್ದಾರೆ, ಎಲ್ಲರೂ ಕೂಡ ವೋಟರ್ನ ಐ ಡಿನ ಕಡ್ಡಾಯವಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಅದರಲ್ಲೂ ಕೆಲವೊಂದಿಷ್ಟು ಜನ ನೆಗ್ಲೆಕ್ಟು, ಅಯ್ಯೋ ಬಿಡು ವೋಟರ್ ಐ ಡಿ ಏನು ಕೇಳಲ್ಲ, ಆಧಾರ್ ಕಾರ್ಡ್ ಕೊಡ್ತೀವಲ್ಲ ಸಾಕು, ಮತ್ತು ಬಯೋಮೆಟ್ರಿಕ್ ಕೊಟ್ಟರೆ ಸಾಕಲ್ವ ಅಂತ ಹೇಳ್ಬಿಟ್ಟು. ಇಲ್ಲ ಖಂಡಿತವಾಗ್ಲೂ ವೋಟರ್ ಐ ಡಿನ ಕೊಡಲೇಬೇಕು. ಕೊಟ್ಟರೆ ಮಾತ್ರನೇ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣ ಸಿಗೋದು, ಇಲ್ಲಾಂದರೆ ನಿಮಗೆ ಸಿಗೋದಿಲ್ಲ. ಓಕೆನಾ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.